ಇಲ್ಲಿ ಉಪನೋಂದಣಿ ಉಪನೋಂದಣಾಧಿಕಾರಿ ಕಚೇರಿ 10:36 ಆದರೂ ಕೂಡ ಈ ಕಚೇರಿನಲ್ಲಿ ಯಾರೂ ಇಲ್ಲ. ಹೊಳಲ್ಕೆರೆಯಲ್ಲಿ ತಹಶೀಲ್ದಾರ್ ಇಲ್ಲ. ಮತ್ತು ಶಿರಸ್ತೆದಾರ್ ಈಗ ಬಂದಿದ್ದೀರಿ. ಹೌದಾ, ಸರಿ. ತಾವು ಈಗ ಬಂದಿದ್ದೀರಿ. ನಾವು 15 ನಿಮಿಷದಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ, ಯಾರು ಕೇಳೋರೇ ಇಲ್ಲ. ಏನು ಕಚೇರಿ ಇದು? ಯಾವಾಗ ಬರ್ತಾರೆ? ಏನು ಅವ್ರ ಅತ್ತೆ ಮನೆನಾ? ಆಬ್ಸೆಂಟ್ ಆಗ್ತದೇನೆ ಎಲ್ಲರಿಗೂ. ಅಷ್ಟು ಮಾಡಿ ಹಾಕ್ಬಿಡಿ. ಆಬ್ಸೆಂಟ್ ಹಾಕಿ. ಯಾರ್ಯಾರು ಬಂದಿಲ್ಲ, ಸಕಾಲಕ್ಕೆ ಯಾರು ಬರಲ್ಲ, ಆಬ್ಸೆಂಟ್ ಹಾಕಿ. ಈ ದಿವಸ ಬೆಳಿಗ್ಗೆ 10:30 ಸಮಯಕ್ಕೆ ನಾವು ರೈತ ಸಂಘದ ಗೆಳೆಯರು ನಾಳೆ 4ನೇ ತಾರೀಕು ನಡೆಯುವಂಥ ಚಳುವಳಿಯ ಬಗ್ಗೆ ತಾಲೂಕು ಆಡಳಿತ ಗಮನ ಸೆಳೆಯಲಿಕ್ಕೋಸ್ಕರ ಹೋದಂಥ ಸಂದರ್ಭದಲ್ಲಿ 10:35 ಆದರೂ ಕೂಡ ತಾಲೂಕು ಕಚೇರಿಯಲ್ಲಿ ಯಾರೂ ಇರಲಿಲ್ಲ. ಆ ಕಡೆ ಪಕ್ಕದ ಹಾಲಲ್ಲಿ ಡೆಪ್ಟಿ ತಹಶೀಲ್ದಾರ್ ರಾಮಗಿರಿಯ ಅವರು ಒಬ್ಬರು ಮತ್ತು 3 ಜನ ಮಹಿಳಾ ಸಿಬ್ಬಂದಿಯನ್ನು ಹೊರತುಪಡಿಸಿದರೆ ಇನ್ಯಾರೂ ಇರಲಿಲ್ಲ. ಹಾಗಾಗಿ ನಾವು ಅವರಿಗೆ ಎಂಥ ಒಂದು ವಿಪರ್ಯಾಸ ಆಯಿತು ಅಂತ ನಮಗೇ ಒಂದು ರೀತಿ ಬೇಸರ ಆಗಿ ಈ ಕಡೆ ಏನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದ್ವಿ, ಅಲ್ಲಿಯೂ ಕೂಡ ಯಾರೂ ಇರಲಿಲ್ಲ. ಮತ್ತು ಆ ಕಡೆ ತಹಶೀಲ್ದಾರಲ್ಲೆಲ್ಲ ಕಚೇರಿ ಸುತ್ತಾಡಿದ್ವಿ, ಯಾರೂ ಇರಲಿಲ್ಲ. ಕೊನೆಗೆ ನಾವು ವಿಡಿಯೋ ಮಾಡಿಕೊಂಡು ಇದೆಲ್ಲ ಎಂಥ ಬೆಳವಣಿಗೆ ಅಂತೇಳಿ ಬೇಸರ ಆಗೋಷ್ಟೊತ್ತಿಗೆ ತಹಶೀಲ್ದಾರ್ ಅವರು ಬಂದು ನಾವು ಇದೀವಿ ಅನ್ನೋದು ಗೊತ್ತಾದ್ಮೇಲೆ ಅಷ್ಟೊತ್ತಿಗೆ ನಾವು ಡಿ ಸಿ ಅವರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ ಮೇಲೆ ತಹಶೀಲ್ದಾರ್ ಅವ್ರಿಗೆ ಫೋನ್ ಮಾಡಿದ್ರು, ಏನೂ ಗೊತ್ತಿಲ್ಲ. ಆ ನಂತರ ಅವ್ರು ಬಂದು ಸ್ಟಾಪ್ ಅಟೆಂಡೆನ್ಸನ್ನು ಹಿಡ್ಕೊಂಡು ಅವೆಲ್ಲ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಸ್ಟಾಪ್ ಅಟೆಂಡೆನ್ಸನ್ನು ನೀವು ಕೊಡ್ರಿ, ನಾವು ನೋಡಬೇಕು ನೀವು ಏನು ಮಾಡಿದ್ದೀರಿ ಅಂತ ಹೇಳಿದಾಗ, ಇಲ್ಲ ನಿಮಗೆ ಕೊಡೋಕ್ಕೆ ಬರೋಲ್ಲ ಅಂದರು. ಇಲ್ಲ ನಮಗೆ ತೋರಿಸಿ ನೀವು ಏನು ಮಾಡ್ತಾ ಇದ್ದೀರಿ, ಇಷ್ಟೊತ್ತಾದರೂ 10:35 ಆದರೂ ಕೂಡ ಯಾಕೆ ಬಂದಿಲ್ಲ, ಏನು ಕಚೇರಿ ಇದನ್ನು ಅತ್ತೆ ಮನೆನಾ ಅಂತ ಹೇಳಿ ಸ್ವಲ್ಪ ನಾವು ದಬಾಯಿಸಿ ಮಾತಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಇರಲಿಲ್ಲ ಅವರನ್ನು ಆಬ್ಸೆಂಟ್ ಹಾಕುವಂಥ ಕೆಲಸವನ್ನು ಮಾಡಿದರು. ಮತ್ತು ಕೆಲವರೆಲ್ಲ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತಲೂ ಕೂಡ ಅವರನ್ನು ಉಳಿಸುವಂಥ ಕೆಲಸನೂ ಕೂಡ ನಮ್ಮ ಎದುರಿಗೇ ಮಾಡಿದರು. ಅದು ಏನೇ ಇರಲಿ, ಆದರೆ 10:35 ವೇಳೆಗೆ ಬಹುತೇಕ ತಾಲೂಕು ಕಚೇರಿಯ ಹೊರ ಪ್ರಾಂಗಣದಲ್ಲಿ ಭಾಳಷ್ಟು ಜನ ರೈತರು ಕಾಯ್ತಾಯಿದ್ರು, ರೈತರ ಹೆಣ್ಮಕ್ಳು ಕಾಯ್ತಾಯಿದ್ರು ಹಳ್ಳಿಗಳಿಂದ ಬಂದು ಕೆಲಸಕ್ಕೆ. ಆದರೆ ತಾಲೂಕು ಆಡಳಿತ ವ್ಯವಸ್ಥೆಯನ್ನು ಮುನ್ನಡೆಸುವಂಥ ಅಧಿಕಾರಿಗಳು ನೌಕರರು ಇಲ್ಲ ಅಂತ ಹೇಳಿದರೆ ಎಷ್ಟು ವಿಪರ್ಯಾಸ ಇದು ಅನ್ನೋದು ಕೂಡ ನಮಗೆ ತುಂಬ ದಿಗ್ಭ್ರಾಂತಿಯನ್ನು ಮೂಡಿಸುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹೊಳಲ್ಕೆರೆಯ ತಾಲೂಕು ಕಚೇರಿಯಲ್ಲಿ ಸಾಕಷ್ಟು ಸಮಯವನ್ನು ಬೇರೆ ಬೇರೆ ಟೀ ಕುಡಿಯೋಕ್ಕೆ, ಊಟಕ್ಕೆ ಹೋಗ್ತೀವಿ ಅಂತೇಳಿ ವೃಥಾ ಕಾಲಹರಣ ಮಾಡುವಂಥದ್ದು ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ. ಪ್ರತಿ ಕೆಲಸಕ್ಕೂ ಕೂಡ ಅವರು ಹಣವನ್ನು ಸುಲಿಗೆ ಮಾಡುವಂಥದ್ದು, ಹಣ ಕೊಟ್ಟರೆ ಕೆಲಸ ಆಗುತ್ತೆ ಅನ್ನೋಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಎಲ್ಲದರ ಮೇಲೂ ಕೂಡ ಜಿಲ್ಲಾಡಳಿತ ಸೂಕ್ತವಾದಂಥ ಕ್ರಮವನ್ನು ವಹಿಸಬೇಕು. ಇವತ್ತು ಯಾರ್ಯಾರು ಆಬ್ಸೆಂಟ್ ಇದ್ದರು ಅವರೆಲ್ಲರ ಮೇಲೆ ಕ್ರಮವನ್ನು ವಹಿಸಬೇಕು. ನಂತರ ನಾವು ಪಕ್ಕದ ಪುರಸಭೆಯಲ್ಲಿ ಹೋಗಿ ನೋಡಿದಾಗಲೂ ಕೂಡ ಭಾಳ ಜನ ಅಲ್ಲಿ ಇರಲಿಲ್ಲ, ಅಲ್ಲಿ ಎಲ್ಲ ಕಲೆಕ್ಷನ್ಗೆ ಹೋಗಿರ್ತಾರೆ, ಹಾಗೆ ಹೀಗೆ ಅಂತ ಅಲ್ಲೂ ಸಬೂಬನ್ನು ಹೇಳಿದರು. ಹೀಗಾಗಿ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಲೋಪ ಇದೆ ಹೊಳಲ್ಕೆರೆಯಲ್ಲಿ. ಈ ಲೋಪವನ್ನು ಜಿಲ್ಲಾಡಳಿತ ಸರಿಪಡಿಸಬೇಕು. ಯಾರು ಸರಿಯಾದ ಪಂಕ್ಚುಯಲ್ ಟೈಮಿಗೆ ಅಟೆಂಡ್ ಆಗೋದಿಲ್ಲ, ಬಂದ ತಕ್ಷಣ ಸಹಿ ಹಾಕೋದಿಲ್ಲ, ಮತ್ತು ಸಮಯ ಅಪವ್ಯಯ ಮಾಡ್ದಂಗೆ ಕೆಲಸ ಮಾಡೋದಿಲ್ಲ, ಸಾರ್ವಜನಿಕರನ್ನ ಪದೇ ಪದೇ ಹಳ್ಳಿ ಕಚೇರಿಗೆ ತಿರುಗಾಡಿಸ್ದಂಗೆ ಕೆಲಸ ಮಾಡಲ್ಲ, ಅವರನ್ನು ಭಾಳ ದೂರದ ಜಾಗಕ್ಕೆ, ಪನಿಷ್ಮೆಂಟ್ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ಅವರಿಗೆ ತೊಂದರೆ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಜವಾಬ್ದಾರಿಯುತವಾಗಿ ಜನರ ಕೆಲಸ ಆಗೋದಿಲ್ಲ. ಆದ್ದರಿಂದ ಈ ರೀತಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾವು ತಮ್ಮ ವಾಹಿನಿ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾನು ತೆರಿಗೆದಾರ, ಆಯ್ತು, ಮತ್ತೆ ಈಗ ನೋಡಿ ನನ್ನ ತೆರಿಗೆ ಸಂಬಳ ಕೊಡೋದು ನನಗೆ ಆಬ್ಸೆಂಟ್ ಆಗಿ ನೋಟಿಸ್ ಕೊಡ್ತೀನಿ. ಅದನ್ನೇ ನಾನು ನೋಡ್ತೀನಿ ಅಷ್ಟೇ. ಈಗ ನೋಡಿ ಕೇಳಿದ್ ನಾನು. ಈಗ ಇವರು ಸೈನ್ ಹಾಕಕ್ಕೆ ಕೇಳಲಿಲ್ಲ ಅಟೆಂಡೆನ್ಸ್ ಅಲ್ಲಿ. ಇವರು DT ಇದ್ದಾರೆ, ಅವರಿಗೆ ಹುಷಾರಿಲ್ಲ, ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡು ಅಂತ ಹೇಳಿದ್ದೀನಿ. ಓಕೆ, ಯಾರ್ಯಾರು ಇದ್ದಾರೆ ಅಷ್ಟರಲ್ಲೂ ಆಬ್ಸೆಂಟ್ ಆಗಿದ್ದೀನಿ. ಓಕೆ, ಸಿದ್ದಪ್ಪ ಪಾಟೀಲ್ ಟಪಾಲ್ ಆಯ್ತಾ? ಎಲ್ಲರಿಗೂ ಮಾಡಿದ್ದೀನಿ. ರೈಟ್, ಇವರು ಫುಡ್ ಇನ್ಸ್ಪೆಕ್ಟ್ರು, ಅವ್ರು ಫೀಲ್ಡಲ್ಲಿ ಇರ್ತಾರೆ. ಆಯಿತು.